ಇವತ್ತು ನಾನು ವೀಕ್ಷಕರಿಗೆ ಸುಲಭ ವಿಧಾನದಲ್ಲಿ ಹೈಗ್ರೀವವನ್ನು ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ತೀನಿ. ಕಾಳು ಬೆಂದಿಲ್ಲ ಅಂತ ನಂಗೂ ಇಲ್ಲ, ಈ ಹದದಲ್ಲಿ ಇತ್ತು ಅಂತಂದ್ರೆ ಬೆಲ್ಲದ ಪಾಕಕ್ಕೆ ನಾವು ಡೈರೆಕ್ಟ್ ಆಗಿ ಕಡಲೆಬೇಳೆ ಮಿಶ್ರಣ ಮಾಡೋಕ್ಕಿಂತ ಮುಂಚೆ ಬೆಲ್ಲನ ಒಂಚೂರು ಶೋಧಿಸ್ಕೊಂಬಿಡೋಣ. ಬೆಲ್ಲ ಕರಗಿದೆ, ಇವಾಗ ಶೋಧಿಸ್ಕೋತೀನಿ. ಈ ಖಾರ ಪದಾರ್ಥಗಳಿಗಾದ್ರೆ ಸಾಸಿವೆ ಇಂಗು ಒಗ್ಗರಣೆ ಕೊಟ್ಕೋತೀವಿ. ಈಗ ಸಿಹಿ ಪದಾರ್ಥ ಆಗಿರೋದ್ರಿಂದ ತುಪ್ಪ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಜಾಕಾಯಿ ಜಾಪತ್ರೆ ಮತ್ತು ಏಲಕ್ಕಿ ಪುಡಿ ಎರಡೂ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದೆ, ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ನೋಡಿ ಅಷ್ಟಾವಾಗ ಬೆಲ್ಲ ನೀರು ಎಲ್ಲ ಬೇರೆ ಬೇರೆ ಇದ್ದಂಗಿತ್ತು, ಈಗ ಅವೆರಡು ಹೇಗೆ ಹೊಂದ್ಕೋತಾ ಬಂದಿದೆ ನೋಡಿ. ಒಗ್ಗರಣೆ ಹಾಕಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ತುಪ್ಪದ ಮಿಶ್ರಣನ ಈ ಬೆಲ್ಲ ಮತ್ತು ಕಡಲೆಬೇಳೆ ಇದಕ್ಕೆ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಸ್ವಾದಿ ಮಠದ ಶ್ರೀಗಳಾದ ವಾದಿರಾಜರಿಗೆ ಭಾಳ ಪ್ರಿಯವಾದಂತಹ ಹಯಗ್ರೀವ ತಿನ್ನಲು ಸಿದ್ಧ. ವೀಕ್ಷಕರಿಗೆಲ್ಲ ನಮಸ್ಕಾರ. ಅಡುಗೆ ಮಾಸ್ಟರ್ಸ್ ಚಾನಲ್ನ ನೋಡ್ತಿರೋರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ದೀಪಾ ಮಾಧವರಾವ್ ಅಂತ. ನಾವು ಮೈಸೂರಿನ ಹೋಟೆಲ್ ಭೋಜನ ಪ್ರಿಯ, ನೀವು ಕೇಳಿರಬಹುದು, ಆ ಹೋಟೆಲ್ನ ಮಾಲೀಕರು. ಇವತ್ತು ನಮ್ಮ ಹೋಟೆಲ್ಗೆ ಅಡುಗೆ ಮಾಸ್ಟರ್ಸ್ ತಂಡದಿಂದ ಬಂದಿದ್ದಾರೆ. ನಮ್ಮ ಹೋಟೆಲ್ನ ವಿಶೇಷ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ. ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ನೋದಿಲ್ಲ ಅಂತ ಹೇಳ್ತಿರೋ, ಅಥವಾ ಈ ದಸರಾ ಟೈಮಲ್ಲಿ ದಸರಾ ವೀಕ್ಷಣೆಗೆ ಬಂದವರು ಎಷ್ಟೋ ಜನ ಫಲಾಹಾರಗಳು ತಗೋತಾರೆ, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ಸಾತ್ವಿಕ ಆಹಾರನ ಹುಡುಕ್ತಿದ್ರೆ ದಯವಿಟ್ಟು ಮೈಸೂರಿನ ಚಾಮುಂಡಿಪುರಂ ಸರ್ಕಲಲ್ಲಿರುವ ಭೋಜನ ಪ್ರಿಯ ಹೋಟೆಲ್ಗೆ ಬನ್ನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಪರಿಶುದ್ಧವಾದ ಊಟವನ್ನು ನೀವು ಮಾಡ್ಬೋದು. ಇವತ್ತು ನಾನು ವೀಕ್ಷಕರಿಗೆ ಸುಲಭ ವಿಧಾನದಲ್ಲಿ ಹೈಗ್ರೀವವನ್ನು ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ತೀನಿ. ನಮ್ಮ ಹೋಟೆಲ್ ಭೋಜನ ಪ್ರಿಯದಲ್ಲಿ ಸಾಮಾನ್ಯವಾಗಿ ಈ ಒಂದು ಹೈಗ್ರೀವ ದಿನನಿತ್ಯ ತಿಂಡಿ ಊಟದಲ್ಲಿ ಬಳಸೋದಿಲ್ಲ. ರಾಯರ ಆರಾಧನೆ ಇರ್ಬೋದು, ಅಥವಾ ಹಬ್ಬ ಹರಿದಿನ, ಯುಗಾದಿ, ಸಂಕ್ರಾಂತಿ, ಈ ಥರ ವಿಶೇಷವಾದ ಸಂದರ್ಭಗಳಲ್ಲಿ ವಿಶೇಷವಾದ ಭಕ್ಷ್ಯ ಅಂತ ಮಾಡಿದಾಗ ನಾವು ಹೈಗ್ರೀವನ ಬಳಸ್ತೀವಿ. ಸ್ವಾದಿ ವಾದಿರಾಜ ಸ್ವಾಮಿಗಳಿಗೆ ಭಾಳ ಪ್ರಿಯವಾದಂತಹ ಒಂದು ಭಕ್ಷ್ಯ ಹೈಗ್ರೀವ. ಇವತ್ತು ನಾನು ಹೈಗ್ರೀವ ಮನೆ ಮಟ್ಟಕ್ಕೆ ಹೇಗೆ ಮಾಡ್ಬೋದು, ಯಾವ ಅಳತೆಯಲ್ಲಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೈಗ್ರೀವಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: 1 ಬಟ್ಲು ಕಡಲೆಬೇಳೆ, 1.5 1 ಮುಕ್ಕಾಲು ಬಟ್ಲಷ್ಟು ತುರಿದು ಇಟ್ಕೊಂಡಿರುವಂತಹ ಬೆಲ್ಲ. ಅಂದರೆ ಕೆಲವರು ಹಾಕೋರು 1:2 ಪ್ರೊಪೋರ್ಷನೇಟ್ಲಿ ಬೆಲ್ಲನ ಬಳಸ್ತಾರೆ. ಬಟ್ ಮುಖ ತಿಕ್ಕದಂಗೆ ಆಗೋಗ್ಬಿಡುತ್ತೆ, 1 ಸ್ಪೂನ್ ಮೇಲೆ ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು 1.5 1.5 1 ಮುಕ್ಕಾಲು ಅಷ್ಟು ಅಳತೆ ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಹೋಳು ಒಣ ಕೊಬ್ಬರಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ಮತ್ತು ಚೂರು ಜಾಕಾಯಿ ಜಾಪತ್ರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿ. ಹೈಗ್ರೀವಕ್ಕೆ ಇದಿಷ್ಟು ಪದಾರ್ಥಗಳಿದ್ದರೆ ಸಾಕು. ಈಗ ಕಡಲೆಬೇಳೆನ ತೊಳೆದು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಕಡಲೆಬೇಳೆ ಯಾವ ಥರ ಬೇಯಬೇಕು ಅಂತಂದರೆ ತುಂಬ ಹಣ್ಣಾಗೂ ಬೆಂದ್ಬಿಡಬಾರ್ದು, ಹಂಗನ್ಬಿಟ್ಟು ಇನ್ನೂ ಬೆಂದೇ ಇಲ್ಲ ಅನ್ನೋಂಗೂ ಆಗಬಾರ್ದು. ಯಾಕೆಂದರೆ ಅದಿನ್ನೂ ಪಾಕದಲ್ಲಿ ಕೂಡ ತುಂಬ ಕುದಿಯೋ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ 1 ರಿಂದ 2 ವಿಷಲ್ ಸಾಕು. ಈಗ ಇದನ್ನು ತೊಳೆದು ಕುಕ್ಕರಲ್ಲಿ ಇಟ್ಕೊಳ್ಳೋಣ. ಕಾಳು ಬೆಂದಿಲ್ಲ ಅಂತ ನಂಗೂ ಇಲ್ಲ, ಈ ಹದದಲ್ಲಿ ಇತ್ತು ಅಂತಂದರೆ ಎಣ್ಣೆ ಪಾಕದ ಜೊತೆ ಮಿಶ್ರಣ ಆಗೋಕ್ಕೆ ಸರಿ ಇರುತ್ತೆ. ಇದನ್ನು ಈಗ ನಾನು ಬೆಲ್ಲದ ಪಾಕದ ಜೊತೆ ಸರಿ ಮಾಡ್ಕೋತೀನಿ. ಬೆಲ್ಲದ ಪಾಕಕ್ಕೆ ನಾವು ಡೈರೆಕ್ಟಾಗಿ ಕಡಲೆಬೇಳೆ ಮಿಶ್ರಣ ಮಾಡೋಕ್ಕಿಂತ ಮುಂಚೆ ಬೆಲ್ಲನ ಒಂಚೂರು ಶೋಧಿಸ್ಕೊಂಬಿಡೋಣ. ಅದರಲ್ಲಿ ಸುಣ್ಣದ ಪುಡಿ ಇರ್ಬೋದು, ಅಥವಾ ಸಣ್ಣ ಸಣ್ಣ ಮಣ್ಣಿನ ಕಣ ಇತ್ತು ಅಂತಂದರೆ ಹೈಗ್ರೀವ ತಿನ್ಬೇಕಾದ್ರೆ ಕರ ಅಂತ ಸಿಗುತ್ತೆ. ಹಾಗಾಗಿ ಒಂಚೂರು ಪಾಕ ತೆಕ್ಕೊಂಡ್ಬಿಟ್ರೆ ಇದರ ಅಂಶ ಎಲ್ಲ, ಮಣ್ಣಿನ ಅಂಶ ಎಲ್ಲ ಹೊಟ್ಟೋಗುತ್ತೆ. ಆವಾಗ ಕಡಲೆಬೇಳೆ ಮಿಶ್ರಣ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂಚೂರು ನೀರು ಹಾಕೋತೀನಿ. ಬೆಲ್ಲ ಯಾವ ಬಣ್ಣ ಇರುತ್ತೋ ಆ ಬಣ್ಣದಲ್ಲಿ ಹೈಗ್ರೀವ ಬರುತ್ತೆ. ಒಳ್ಳೆ ಬಂಗಾರದಲ್ಲಿ ಬಣ್ಣದಲ್ಲಿ ಇರಬೇಕು ಹೈಗ್ರೀವ ನೋಡೋದಕ್ಕೇನೆ. ಬೆಲ್ಲ ಪಿಂಡಿಲಿ ಬರೋದ್ರಿಂದ ಎಲೆಯಲ್ಲಿ ಕಟ್ಟಿರ್ತಾರೆ, ಒಣ ಎಲೆಯಲ್ಲಿ. ಆ ಎಲೆದು ಒಂದು ಚೂರೆಲ್ಲ ಒಂದೊಂದ್ಸಲ ಬಿದ್ದಿರುತ್ತೆ ಬಾಯಿಗೆ ಸಿಗಂಗೆ. ನೋಡಿ, ಈಗ ಅದನ್ನು ಶೋಧಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ಕ್ಲೀನಾಗಿ ಹೋಗುತ್ತೆ ಬೆಲ್ಲ. ಬೆಲ್ಲ ಕರಗಿದೆ, ಇವಾಗ ಶೋಧಿಸ್ಕೋತೀನಿ. ಬಾಣಲೆಯಲ್ಲಿ ಒಂದ್ಸಲ ತೊಳ್ಕೊಂಡು ಈ ಶೋಧಿಸಿರೋ ಬೆಲ್ಲಕ್ಕೆ ಕಡಲೆಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಶೋಧಿಸಿರೋ ಬೆಲ್ಲನ ಹಾಕ್ತಾಯಿದ್ದೀನಿ. ನೋಡಿ, ಆವಾಗಿದ್ದಿದ್ದು ಕಸ ಕಡ್ಡಿ ಏನೂ ಇಲ್ಲ, ಫುಲ್ ಪರಿಶುದ್ಧವಾಗಿದೆ ಬೆಲ್ಲದ ಪಾಕ. ಈಗ ಈ ಪಾಕಕ್ಕೆ ನಾವು ಹದ ಮಾಡಿಟ್ಕೊಂಡಿರೋಂಥ ಬೇಯಿಸಿ ಹದ ಮಾಡಿಟ್ಕೊಂಡಿರೋ ಕಡಲೆಬೇಳೆನ ಹಾಕೋತಾ ಇದ್ದೀನಿ.
ಬೆಲ್ಲದ ಪಾಕ ಜೊತೆ ಕಡಲೆಬೇಳೆ ಚೆನ್ನಾಗಿ ಮೈಗೂಡಬೇಕು ಕಾವು ಬಂದು. ಅದಾಗೋವರೆಗೂ ಈ ಖಾರ ಪದಾರ್ಥಗಳಿಗಾದರೆ ಸಾಸಿವೆ ಇಂಗು ಒಗ್ಗರಣೆ ಕೊಟ್ಕೋತೀವಿ. ಈಗ ಸಿಹಿ ಪದಾರ್ಥ ಆಗಿರೋದ್ರಿಂದ ತುಪ್ಪ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಸ್ಟವ್ ಹಚ್ಕೋತೀನಿ, ತುಪ್ಪ ಹಾಕೋತೀನಿ ನೋಡಿ. ತುಪ್ಪ ಎಷ್ಟಿದ್ರೂ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ, ರುಚಿ ಹೆಚ್ಚು ಕೊಡುತ್ತೆ. ಜೊತೆಗೆ ಇದನ್ನು ಕೈ ಆಡಿಸ್ತಾ ಇರಿ, ಅದು ಪಾಡೋದು ಬೇಯ್ಕೋತಾ ಇರಲಿ, ಹೊಂದ್ಕೊಳ್ಳಿ. ಒಂದು 70 ಭಾಗ ಬೆಂದಿರೋ ಕಡಲೆಬೇಳೆ 85-90 ಭಾಗ ಬೆಲ್ಲದ ಜೊತೆಗೆ ಚೆನ್ನಾಗಿ ಕುದ್ದು ಪಾಕನ ಹೀರ್ಕೋಬೇಕು, ಆ ಮಟ್ಟಕ್ಕಾಗಲಿ. ಆ ಕುದೀತಾ ಇರುವಂತಹ ಬೆಲ್ಲದ ಪಾಕ ಮತ್ತು ಕಡಲೆಬೇಳೆ ಮಿಶ್ರಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಜಾಕಾಯಿ ಜಾಪತ್ರೆ ಮತ್ತು ಏಲಕ್ಕಿ ಪುಡಿ ಎರಡೂ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದೆ, ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ದ್ರಾಕ್ಷಿ ಗುಳ್ಳೆ ಗುಳ್ಳೆಯಾಗಿ ಮೇಲೆ ಬರಬೇಕು, ಗೋಡಂಬಿ ಕೆಂಪು ಹಣ್ಣಾಗಿ ಬಣ್ಣಕ್ಕೆ ಬರಬೇಕು, ಸೀದೋಗೋವರೆಗೂ ಬಿಡಬಾರ್ದು. ಇಷ್ಟಾಯಿತು ಹದ ಅಂತಂದಾಗ ಈ ಒಣ ಕೊಬ್ಬರಿನೂ ಇದಕ್ಕೆ ಹಾಕೋತೀನಿ. ಒಣ ಕೊಬ್ಬರಿನ ತುಪ್ಪದಲ್ಲಿ ಹುರ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ಕೊಬ್ಬರಿ ಅಕಸ್ಮಾತ್ ಏನಾದ್ರು ಹಸಕ್ಲು ವಾಸನೆ ಏನಾದ್ರು ಇತ್ತು ಅಂತಂದರೆ ತುಪ್ಪ ಜೊತೆ ಮಿಶ್ರಣ ಆಗಿ ಅದೆಲ್ಲ ಘಾಟಲ್ಲಿ ಹೊಟ್ಟೋಗುತ್ತೆ, ಒಳ್ಳೆ ಘಮ ಕೊಡುತ್ತೆ. ದ್ರಾಕ್ಷಿ ಗೋಡಂಬಿ ಜೊತೆ ತುಪ್ಪ ಜೊತೆ ಮಿಶ್ರಣ ಆಗಿ ಒಳ್ಳೆ ಘಮ ಕೊಡುತ್ತೆ. ಆ ಉದ್ದೇಶಕ್ಕೆ ನೋಡಿ, ಇಲ್ಲಿ ದ್ರಾಕ್ಷಿ ಚೆನ್ನಾಗಿ ಆಗಿದೆ, ಗೋಡಂಬಿ ಒಳ್ಳೆ ಎಣ್ಣೆಗೆಂಪು ಬಣ್ಣಕ್ಕೆ ಬಂದಿದೆ. ಇದನ್ನು ಆಫ್ ಮಾಡಿ ಇಟ್ಕೊಂಡ್ಬಿಡೋಣ. ಇದಿನ್ನೊಂದು 2 ನಿಮಿಷ ಒಂದಾಯಿತು ಅಂತಂದಮೇಲೆ ಅದು ಆ ಮಿಶ್ರಣ ಇದಕ್ಕೆ ಹಾಕೋದ್ರಾಯಿತು ನೋಡಿ. ಅಷ್ಟಾವಾಗ ಬೆಲ್ಲ ನೀರು ಎಲ್ಲ ಬೇರೆ ಬೇರೆ ಇದ್ದಂಗಿತ್ತು, ಈಗ ಅವೆರಡು ಹೇಗೆ ಹೊಂದ್ಕೋತಾ ಬಂದಿದೆ ನೋಡಿ, ಟೆಕ್ಸ್ಚರ್ ಮ್ಯಾಚ್ ಆಗ್ತಿದೆ ನೋಡಿ. ಬೇಳೆ ನೀರು ಬೆಲ್ಲ ಎಲ್ಲ ಸಪ್ರೇಟ್ ಅನ್ನಿಸ್ಲಿಲ್ಲ ಇವಾಗ. ಈಗ ಒಗ್ಗರಣೆ ಹಾಕಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ತುಪ್ಪದ ಮಿಶ್ರಣನ ಈ ಬೆಲ್ಲ ಮತ್ತು ಕಡಲೆಬೇಳೆ ಇದಕ್ಕೆ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಬೆಲ್ಲದ ನೀರೆಲ್ಲ ಹೋಗಿ ಗಟ್ಟಿ ಟೆಕ್ಸ್ಚರ್ ಆಗೋಯ್ತು. ಇವಾಗ ತುಂಬ ಪಾಯಸ ಇದ್ದಂಗೂ ಇರಬಾರ್ದು, ಹಂಗಂದ್ಬಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು, ಬಡ್ಸೋಕ್ಕೂ ಸೌಟಿಂದನೇ ಬೀಳ್ತಾ ಇಲ್ಲ ಅನ್ನೋ ಹದನೂ ಆಗಬಾರ್ದು ನೋಡಿ. ಇಡ್ಲಿ ಹಿಟ್ಟಿನ ಹದ ಬರ್ತಾಯಿದೆ ನೋಡಿ. ಬಿಸಿ ಬಿಸಿಯಾದ ಸ್ವಾದಿ ಮಠದ ಶ್ರೀಗಳಾದ ವಾದಿರಾಜರಿಗೆ ಭಾಳ ಪ್ರಿಯವಾದಂತಹ ಹಯಗ್ರೀವ ತಿನ್ನಲು ಸಿದ್ಧ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. 2 ನಿಮಿಷ ಬಿಟ್ಟು ಆರಾಮಾಗಿ ಬಡಿಸ್ಬೋದು.